ಇಡೀ ಮೈಸೂರು ವಿದ್ಯುತ್ ದೀಪಾಲಂಕಾರದಿಂದ ಝಗಮಗಿಸ್ತಾ ಇದೆ. ಹಾಗೆ ಮೈಸೂರು ದಸರಾ ಪ್ರಯುಕ್ತ ದೇಶ ವಿದೇಶಗಳಿಂದ ಜನ ಮೈಸೂರು ನೋಡೋದಕ್ಕೆ ಬರ್ತಾ ಇದ್ದಾರೆ. ಹಾಗೆ ಅವರ ಪ್ರವಾಸಿಗರ ಒಂದು ಪ್ರವಾಸವನ್ನ ಈಸಿ ಮಾಡೋದಕ್ಕಾಗಿ ಅಂಬಾರಿ ಬಸ್ ಗಳನ್ನ ಬಿಡಲಾಗಿದೆ. ನೀವು ನನ್ನ ಹಿಂದೆ ನೋಡ್ತಾ ಇರಬಹುದು. ಏನು ಈ ಅಂಬಾರಿ ಬಸ್ ಗಳ ವಿಶೇಷತೆ, ಇದೆಲ್ಲದರ ಬಗ್ಗೆ ಮಾಹಿತಿ ಪಡೆಯೋಣ. ನಮ್ಮ ಜೊತೆ ಇಲ್ಲಿನ ಮ್ಯಾನೇಜರ್ ಆಗಿರುವಂತಹ ಮಧು ಅವರಿದ್ದಾರೆ. ಅಂಬಾರಿ ಬಸ್ ಗಳ ಬಗ್ಗೆ ನಾವು ಸಾಕಷ್ಟು ಕೇಳ್ಪಟ್ಟಿದೀವಿ. ಇದರಲ್ಲಿ ಹೋಗೋ ಮಜಾನೇ ಬೇರೆ, ನಾರ್ಮಲ್ ಆಗಿ ಕಾರ್ಗಳಲ್ಲಿ ಹೋಗೋದಕ್ಕಿಂತ ಅಂತ. ಏನಿದ್ರ ವಿಶೇಷತೆ? ಆಕ್ಚುಲಿ ಇದು ನಮ್ಮ KSTDC ವತಿಯಿಂದ ಎವ್ರಿ ಇಯರ್ ನಾವು ಅರೇಂಜ್ ಮಾಡ್ಕೊಳ್ತೀವಿ. ಏನ್ ದಸರಾ ದೀಪಾಲಂಕಾರ ವೀಕ್ಷಣೆಗಂದೇನು ಪಬ್ಲಿಕ್ ಇಂದ ನಾವು ಆಲ್ಮೋಸ್ಟ್ ಆನ್ಲೈನ್ ಅಲ್ಲಿ ಎವ್ರಿ ಡೇ 6:30, 8 o'clock ಮತ್ತು 9:30 ಸ್ಲಾಟ್ ಅಲ್ಲಿ ಪ್ರೀ ಬುಕಿಂಗ್ ತಗೊಂಡು ನಾವೇನ್ ಮಾಡ್ತೀವಿ, ದೀಪಾಲಂಕಾರ ವೀಕ್ಷಣೆಗೆ ಅವಕಾಶ ಮಾಡಿಕೊಡ್ತೀವಿ. ಸೊ ಇದು ನಮ್ಮಲ್ಲಿ ಏನಾಗಿದೆ ಅಂದರೆ ಯೂಶುವಲ್ ಆಗಿ ಸಿಟಿ ಹೆರಿಟೇಜ್ ಪ್ಲೇಸಸ್ಗಳೆಲ್ಲ ಕವರ್ ಆಗುತ್ತೆ. ಕವರ್ ಆಗಿ ಆಲ್ಮೋಸ್ಟ್ ನಮ್ಮಲ್ಲಿ ಟೋಟಲ್ 6 ಬಸ್ಸಸ್ ಇತ್ತು. 1 ಬಸ್ಸು ನಾವು ತುಮಕೂರಿಗೆ ನಿಯೋಜನೆ ಮಾಡಿದ್ದೀವಿ. ಇನ್ನು ಏನು ನಿಗಮದಲ್ಲಿ 5 ಬಸ್ ಇದೆ. 5 ಬಸ್ಸಲ್ಲಿ ಎವ್ರಿ ಡೇ ನಾವು ಆಸ್ ಪರ್ ಪ್ರೀ ಬುಕಿಂಗ್ ಪ್ರಕಾರ 6:30, 8 o'clock ಮತ್ತು 9:30 ಸ್ಲಾಟಲ್ಲಿ ಈ ಒಂದು ಬಸ್ಸಸ್ಗೆ ಈ ಸವಾರಿ ಕೈಗೊಳ್ಳೋದಕ್ಕೆ ಬುಕ್ ಮಾಡಬೇಕು ಅಂದ್ರೆ ಯಾವ ತರ ಬುಕ್ ಮಾಡಬೇಕು, ಎಷ್ಟು ದಿನ ಮುಂಚೆ ಬುಕ್ ಮಾಡಬೇಕು ಅನ್ನುವಂಥದ್ದು? ಆಕ್ಚುಲಿ ನಾವು ನಮ್ಮ KSTDC ವೆಬ್ಸೈಟ್ KSTDC.co ಅಂತ ಏನು ವೆಬ್ಸೈಟಲ್ಲಿ ನಾವು ಆಲ್ರೆಡಿ ನಾವು ಸ್ಲಾಟ್ ಬಿಟ್ಟಿದ್ದೀವಿ ಆನ್ಲೈನಲ್ಲಿ ಬುಕ್ಕಿಂಗ್ಗೋಸ್ಕರ. ಆಲ್ಮೋಸ್ಟ್ 75 to 80% ಬುಕ್ಕಿಂಗ್ ಆಗಿದೆ. ಇನ್ನು 20% ಟು ಬಿ ಪೆಂಡಿಂಗ್ ಇದೆ, ಆಗ್ತಾ ಇದೆ. ಸೊ ಆಸ್ ಪರ್ ಬುಕ್ಕಿಂಗ್ಸ್ ನಾವು ದೀಪಾಲಂಕಾರ ವೀಕ್ಷಣೆಗೆ ನಾವು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಇನ್ನು ಯಾವ್ಯಾವ ಏರಿಯಾಗಳನ್ನ ಕವರ್ ಮಾಡ್ಲಾಗತ್ತೆ ಈ ಒಂದು ಸವಾರಿಯಲ್ಲಿ ಅಂತ ಹೇಳೋದು, ಮತ್ತೆ ಎಷ್ಟು ಟೈಮ್ ತಗೊಳುತ್ತೆ ಒಂದು ಟ್ರಿಪ್? ನೀವು ಹೇಳಿದ್ರಿ 6:30, 8 ಸ್ಲಾಟ್ಸ್ ಅಲ್ಲಿ ಎಷ್ಟು ಟೈಮ್ ತಗೊಳುತ್ತೆ ಅನ್ನೋದು? ಯೂಶಲಿ ಮೇಡಮ್ ನಮಗೆ ಇಟ್ ವಿಲ್ ಟೇಕ್ 1 hour ಆಗುತ್ತೆ. ಏನು ನಮ್ಮದು ಸಿಟಿ ಹೆರಿಟೇಜ್ ಪ್ಲೇಸಸ್ ಏನಿದೆ, ಮೈಸೂರು ಸಿಟಿ ಹೆರಿಟೇಜ್ ಪ್ಲೇಸಸ್ ಆಲ್ಮೋಸ್ಟ್ ಇವಾಗ ಓಲ್ಡ್ DC ಆಫೀಸ್ ಆಗಿರ್ಬೋದು, ಕೌಟಿಲ್ಯ ಸರ್ಕಲ್ಲು, ಅಗ್ರಹಾರ, ಮತ್ತು ಗನ್ ಹೌಸು, ಜಯಮಾರ್ತಾಂಡ ಸರ್ಕಲ್ಲು, ಆರ್ಡಿಂಗ್ ಸರ್ಕಲ್ಲು, KR ಸರ್ಕಲ್ಲು, ಅದು ಬಿಟ್ಟರೆ ಇಲ್ಲಿ ಮೈಸೂರು ಮೆಡಿಕಲ್ ಕಾಲೇಜು, ಅಲ್ಲಿ ಅದು ಬಿಟ್ಟರೆ ನೆಕ್ಸ್ಟ್ ರೈಲ್ವೆ ಸ್ಟೇಷನ್ ಬರುತ್ತೆ. ರೈಲ್ವೆ ಸ್ಟೇಷನಿಂದ ಅರೈವಿಂಗ್ ಟು ಹೋಟೆಲ್ ಮಯೂರ ಹೊಯ್ಸಳ. ಆಲ್ಮೋಸ್ಟ್ ಈ ರೌಂಡ್ಸಲ್ಲಿ ಮೈಸೂರು ಹೆರಿಟೇಜ್ ಪ್ಲೇಸಸ್ ಏನಿದೆ ಎಲ್ಲ ಕವರ್ ಆಗುತ್ತೆ. ಸ್ವಲ್ಪ ಟ್ರಾಫಿಕ್ ಇದ್ರೆ ಇಟ್ ವಿಲ್ ಟೇಕ್ ಸಮ್ ಮೋರ್ ಟೈಮ್ ಮೇಡಮ್. ಟ್ರಾಫಿಕ್ ಇದ್ರೆ ಒಂದ್ ರೀತಿ ಅಡ್ವಾಂಟೇಜ್ ಕೂಡ ಅಂತ ಹೇಳ್ಬೋದು, ಯಾಕಂದ್ರೆ ಜಾಸ್ತಿ ಹೊತ್ತು ವೀಕ್ಷಕರು ನೋಡಬಹುದು ಅನ್ನುವಂಥದ್ದು. ಇನ್ನು ಮುಖ್ಯವಾಗಿ ಅಂತ ಅಂದ್ರೆ ಈಗ ಎಲ್ಲಾ ಕಡೆ ಲೈಟಿಂಗ್ ಮಾಡಿರೋದ್ರಿಂದ ಸೇಫ್ಟಿ ವಿಚಾರದಲ್ಲಿ ಈ ಅಂಬಾರಿ ಬಸ್ಸಸ್ ಎಷ್ಟು ಸೇಫ್, ಮತ್ತೆ ಯಾವೆಲ್ಲ ಗೈಡ್ ಲೈನ್ಸ್ ಅನ್ನ ತಗೊಳ್ಳಲಾಗಿದೆ ಅಂತ? ಆಲ್ಮೋಸ್ಟ್ ನಾವು ಏನ್ ಮಾಡಿದೀವಿ, ಈಗ ದೀಪಾಲಂಕಾರ ಅಳವಡಿಸಿಕೊಳ್ಳೋ ಮುಂಚೆನೆ ನಾವು 1 ತಿಂಗಳು ಮುಂಚೆನೆ ನಾವು ಸೆಸ್ಕ್ ಅವ್ರ ಜೊತೆ ಮಾತಾಡ್ಕೊಂಡು, ಪೊಲೀಸ್ ಇಲಾಖೆ ಜೊತೆ ಮಾತಾಡ್ಕೊಂಡು, ಅರಣ್ಯ ಇಲಾಖೆಗಳ ಜೊತೆ ಮಾತಾಡ್ಕೊಂಡು ನಾವೇನ್ ಮಾಡಿದೀವಿ, ಆ ಬಸ್ಸು ಎನ್ ರೂಟ್ ಏನಿದೆ ಆ ಎನ್ ರೂಟ್ ಅಲ್ಲಿ ನಾವು ದೀಪಾಲಂಕಾರ ಅಳವಡಿಸೋದನ್ನ ಸ್ವಲ್ಪ ಬಸ್ಸಿಗಿಂತ ಒಂದು 2-3 ಅಡಿ ಮೇಲ್ಗಡೆ ಅಳವಡಿಸೋಕೆ ನಾವು ಪ್ರಿಪೇರ್ ಮಾಡ್ಕೊಂಡಿದೀವಿ. ಮತ್ತೆ ಟ್ರೀ ಟ್ರಿಮಿಂಗ್ ಆಗಿರ್ಬೋದು, ಲೈನ್ ಕ್ಲಿಯರೆನ್ಸ್ ಆಗಿರ್ಬೋದು, ಕೇಬಲ್ ಕ್ಲಿಯರೆನ್ಸ್ ಆಗಿರ್ಬೋದು, ಇದನ್ನೆಲ್ಲ ನಾವು ಮುಂಚಿತವಾಗಿನೇ ಮಾಡಿಕೊಂಡು ಆಮೇಲೆ ನಾವು ಬಸ್ಗಳನ್ನ ಆಪರೇಟ್ ಮಾಡ್ತಾ ಇದೀವಿ. ಇದರಿಂದ ಯಾವುದೇ ರೀತಿ ಯಾರಿಗೂ ಇಲ್ಲಿವರೆಗೂ ಪ್ರವಾಸಿಗರಿಗೆ ತೊಂದರೆ ಆಗೋದಾಗ್ಲಿ ಮಾಡ್ಕೊಂಡಿಲ್ಲ. ಇನ್ನು ಮುಂದೆನೂ ಆಗದಿರೋ ತರ ನಾವು ಮುನ್ನೆಚ್ಚರಿಕೆ ಕ್ರಮ ವಹಿಸಿದೀವಿ ಮೇಡಮ್. ಇನ್ನು ಈ ಒಂದು ಅಂಬಾರಿ ಬಸ್ಸಸ್ ಎಷ್ಟು ದಿನಗಳ ಕಾಲ ಲಭ್ಯ ಇರುತ್ತೆ ಅಂದ್ರೆ ದಸರಾಗೆ ಬರುವವರು ಎಷ್ಟು ದಿನಗಳ ಕಾಲ ಈ ಸರ್ವಿಸ್ ಅನ್ನ ಪಡೆದುಕೊಳ್ಬೇಕು ಅನ್ನುವಂಥದ್ದು? ಇನ್ನ ಅಕ್ಟೋಬರ್ 10th ವರೆಗೂ ನಾವು ಆನ್ಲೈನ್ ಸ್ಲಾಟ್ ಬಿಟ್ಟಿದ್ದೀವಿ. ಅದಾದ್ಮೇಲೂ ಕೂಡ 11th, 12th ಇರುತ್ತೆ ಅಂತ ಹೇಳಿ ಮಾಹಿತಿ ಇದೆ. ಅದನ್ನ ನಾವು ಸೆಸ್ಕ್ ಅವ್ರ ಜೊತೆ ಇನ್ನೊಂದ್ಸಲ ಕಮ್ಯುನಿಕೇಟ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಇನ್ನ 2 ದಿನ ಎಕ್ಸ್ಟೆನ್ಷನ್ ಮಾಡ್ಕೊಳ್ಳೋ ಇದ್ರಲ್ಲಿದ್ದೀವಿ. ಯೂಶಲಿ ಇವಾಗ ದೀಪಾಲಂಕಾರ 21 ದಿನಗಳ ಕಾಲ ಇದೆ. ಸೊ 21 ದಿನಗಳ ಕಾಲನೂ ಕೂಡ ಅಂಬಾರಿ ಡಬಲ್ ಡೆಕ್ಕರ್ ಸೇವೆ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಎಸ್, ನೋಡಿದ್ರಲ್ಲ, ಇದು ಮ್ಯಾನೇಜರ್ ಆಗಿರುವಂತಹ ಮಧು ಅವರು ಅಂಬಾರಿ ಬಸ್ ಗಳ ಬಗ್ಗೆ ಕೊಟ್ಟಿರುವಂತಹ ಮಾಹಿತಿ. ಈ ಡಬಲ್ ಡೆಕ್ಕರ್ ಬಸ್ಗಳು ಅಂದ್ರೆ ಅಕ್ಟೋಬರ್ 10ನೇ ತಾರೀಕುವರೆಗೂ ಕೂಡ ಇಡೀ ಮೈಸೂರನ್ನ ಸುತ್ತಾಡೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಅನುಷಾ ಗೋಪಾಲ್ ಕೃಷ್ಣ, TV9 ಮೈಸೂರು.